ನಾಳೆ ರಾಜ್ಯಸಭಾ ಚುನಾವಣೆ ಇರುವಂತದ್ದು, ಹಾಗಾಗಿ ಪಕ್ಷೇತರರಾಗಿರ್ಬೋದು, ಬೇರೆ ಎಲ್ಲರೂ ಯಾರಿಗೂ ಓಟ್ ಹಾಕ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ಅದ್ರ ಜೊತೆಗೆ ಜನಾರ್ದನ ರೆಡ್ಡಿ ಅವರು ವಿಶೇಷವಾಗಿ ಯಾವ ಕಡೆ ಗಮನವನ್ನು ಹರಿಸ್ತಾರೆ ಅಥವಾ ಯಾರು ಓಟ್ ಹಾಕ್ಬೋದು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಇಟ್ಕೊಂಡು ಮಾಡಿದೆ. ಹಾಗಾದ್ರೆ ಬನ್ನಿ ಅವ್ರ ಜೊತೆಗೆ ಒಂದಷ್ಟು ವಿಚಾರಗಳು ಮಾತಾಡೋಣ. ಜನಾರ್ದನ್ ರೆಡ್ಡಿ ಅವರ ಇವತ್ತು ಸಿಎಂ ಅವ್ರನ್ನ ಭೇಟಿಯಾಗಿದೆ. ಸಹಜವಾಗಿ ಕೂಡ ಒಂದು ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಗಿಟಕ್ಕೆ ನಿಲ್ತಾರೋ ಅಥವಾ ಬಿಜೆಪಿ ಅಥವಾ ಮೈತ್ರಿ ಅಭ್ಯರ್ಥಿ ಅನ್ನುವಂಥದ್ದು ಏನಿದೆ, ಯಾರ ಪರವಾಗಿ ನಿಮ್ಮ ನಡೆ? ನೋಡಿ, ನಾನಿವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನ ಮತ್ತು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಇಬ್ಬರನ್ನು ಕೂಡ ಇವತ್ತು ನಾನು ಭೇಟಿಯಾಗಿರುವಂಥದ್ದು. ಐತಿಹಾಸಿಕ ಆನೆಗೊಂದು ಉತ್ಸವ ಮಾರ್ಚ್ 11 ಮತ್ತು 12ನೇ ತಾರೀಕು. ಸೊ ಆ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಇವತ್ತು ನಾನು ಅವ್ರನ್ನ ಭೇಟಿಯಾಗಿರುವಂಥದ್ದು. ಯಾವುದೇ ರಾಜಕೀಯ ವಿಚಾರಗಳು ಏನಾದರೂ ಚರ್ಚೆ ಆಗಿದೆಯಾ ಅಲ್ಲಿ? ಅಂದ್ರೆ ರಾಜ್ಯಸಭೆ ಚುನಾವಣೆ ವಿಚಾರವಾಗಿ ಅಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಮಾತುಗಳು ಕೇಳ್ಬರ್ತೇನೆ. ಈಗಾಗಲೇ ಹಿಂದೆನೇ ನನ್ನಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನನ್ನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅವರ ಒಂದು ಬೆಂಬಲ ಕೊಡೋದಕ್ಕೆ. ಅದೇ ಒಂದು ರೀತಿಯಲ್ಲಿ ಹಿರಿಯರಾದ ಸನ್ಮಾನ್ಯ ಯಡಿಯೂರಪ್ಪ ಅವರು ಕೂಡ ನನ್ನ ಜೊತೆಯಲ್ಲಿ ಮಾತನಾಡಿದ್ದಾರೆ. ನಾನು ಇನ್ನೂ ತೀರ್ಮಾನ ತಗೊಂಡಿಲ್ಲ. ಅಂದ್ರೆ ಸರ್, ಈಗಿನ ಬೆಳವಣಿಗೆ ಹಿನ್ನೆಲೆಯಲ್ಲಿ ನೀವು ಯಾರಿಗೆ ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ, ಯಾರಿಗೆ ಓಟ್ ಹಾಕ್ಬೇಕಾಗುತ್ತೆ ಅಂತ ಅನ್ಸುತ್ತೆ? ನಾನು ನಿಮಗೆ ನಾಡಿದ್ದು ಹೇಳ್ತೀನಿ. ನಾನು ಇದಿಷ್ಟು ಕೂಡ ಜನಾರ್ದನ್ ರೆಡ್ಡಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.